ಎಲ್ಲರಿಗೂ ಶ್ರೀರಾಮಕೃಷ್ಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಎಲ್ಲರಿಗೂ ಜೈ ರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ನಿಧಾನಕ್ಕೆ ಶ್ರೀರಾಮಕೃಷ್ಣರಿಗೆ ಪ್ರಣಾಮವನ್ನು ಸಲ್ಲಿಸಿ ಕಣ್ಣನ್ನು ತೆರೆಯಿರಿ. ನಿಧಾನಕ್ಕೆ ಕಣ್ ತೆಗಿರಿ.
ಇವತ್ತು ನಮ್ಮ ಮುಂದಿನ ಸೆಷನ್ ಕತೆ ಹೇಳುವ ಸೆಷನ್. ಇವತ್ತು ಕತೆ ಹೇಳೋದಿಕ್ಕೆ ನಮ್ಮೊಂದಿಗೆ ನವನಿ ದಿವೇಕರ್ ತುಮಕೂರಿಂದ ಭಾಗವಹಿಸ್ತಾಳಲ್ಲ, ನವನಿ ದಿವೇಕರ್ ಇದ್ದಾಳೆ ನೋಡಿ. ಅವಳು ಪಾಪ ನಿನ್ನೆ ರಾತ್ರಿ ಜ್ವರ ಬಂದಿದೆ ಅವಳಿಗೆ. ಸರಿ, ಅವ್ರ ತಂದೆ ಹೇಳಿದ್ರು ಅವಳಿಗೆ ಆಗತ್ತೋ ಇಲ್ವೋ ಅಂತ. ಆದ್ರೆ ಅವಳ ಒಂದು ಡೆಡಿಕೇಶನ್ ಹೇಗಿದೆ ಅಂದ್ರೆ, ಅವಳು ಎದ್ದು ಕೂತ್ ನನ್ನ ಕತೆ ಹೇಳ್ತೀನಿ ಅಂತ ರೆಡಿ ಆಗಿದ್ದಾಳೆ. ರಿಯಲಿ ಆ ರೀತಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆ ತರ ಒಂದು ದೃಢ ಸಂಕಲ್ಪ, ನಾನು ಒಪ್ಕೊಂಡಿದ್ದೀನಿ, ನಾನು ಕತೆ ಹೇಳ್ತೀನಿ ಅಂತ. ಹೈ ಫೀವರ್ ಇತ್ತು ಪಾಪ, ರಾತ್ರಿ ಎಲ್ಲ ಒದ್ದಾಡಿದ್ದಾಳೆ, ಆದ್ರೂ ರೆಡಿ ಆಗಿದ್ದಾಳೆ ಇವತ್ತು ಕತೆ ಹೇಳೋದಿಕ್ಕೆ. ಮುದ್ದಾಗಿ ಕುತ್ಕೊಂಡಿದೆ ನಮ್ಮ ಮಗು. ಯಾವ ಕತೆ ಹೇಳುತ್ತೆ ಅಂತ ಈಗ ನಾವು ಕೇಳಿಸ್ಕೊಳ್ಳೋಣ ಅಲ್ವಾ? ಅವಳ ಯಾವ ನೀತಿ ಕತೆ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳೋಣ. ಗೌರವದ ಶಕ್ತಿ. ಮಾಯಾ ಒಂದು ಚಿಕ್ಕ ಊರಲ್ಲಿ ಇರ್ತಾಳೆ. ಅವಳು ಎಲ್ಲಾರನ್ನೂ ದಯ ಮತ್ತೆ ಗೌರವದಿಂದ ನಡೆದುಕೊಳ್ತಿರ್ತಾಳೆ. ಅವಳು ಒಂದಿನ ಅವಳು ಯಾರ್ ಸಿಕ್ಕ್ರೂನು ಒಳ್ಳೆಯಿಂದಾನೆ ಮಾತಾಡ್ತಿರ್ತಾಳೆ. ಅವಳಿಗೊಂದ್ಸಲಿ ಮುಂಗೋಪಿ ಅಜ್ಜ ಸಿಗ್ತಾನೆ. ಅವನೆಲ್ಲೂ ಸಿಟ್ಟಲ್ಲಿ ಮಾತಾಡಿಸ್ತಿರ್ತಾಳೆ. ಆದ್ರೆ ಮಾಯಾ ಗೌರವ ಮತ್ತು ದಯ ಮತ್ತು ಗೌರವದಿಂದ ಮಾತಾಡಿಸ್ತಿರ್ತಾಳೆ. ಹೋಗ್ತಾ ಹೋಗ್ತಾ ಮುಂಗೋಪಿ ಅಜ್ಜನೂ ಮಾಯನ್ ತರನೇ ಬದ್ಲಾಗಕ್ಕೆ ಶುರು ಆಗ್ತಾನೆ. ಅವನೆಲ್ಲ ಒಳ್ಳೆ ರೀತಿಯಿಂದ ಮಾತಾಡಿಸ್ತಾನೆ. ಈ ಕಥೆಯ ನೀತಿ: ಎಲ್ಲರೊಂದಿಗೆ ನಾವು ದಯ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ನಾನು ಇನ್ನೊಂದು ಕಥೆಯನ್ನು ಹೇಳುತ್ತಿದ್ದೇನೆ. ಬಡವನ ಒಳ್ಳೆಯತನ. ಒಂದಿನ ಒಂದ್ ಚಿಕ್ಕೂರಲ್ಲಿ ಒಬ್ಬ ರಾಮ ಅಂತ ರೈತ ಇರ್ತಾನೆ. ಒಂದ್ ಚಿಕ್ಕ ಭೂಮಿ ಇರುತ್ತೆ. ಅದ್ರಲ್ಲೇ ತರಕಾರಿ ಎಲ್ಲ ಬೆಳೆದ್ಬಿಟ್ಟು ಜೀವನ ಮಾಡ್ತಿರ್ತಾನೆ. ಅವನು ದೇವಸ್ಥಾನಕ್ಕೆ ಹೋಗ್ತಿರುವಾಗ ಸನ್ಯಾಸಿ ಸಿಗ್ತಾನೆ. ಅವನಿಗೆ ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ. ಅವನು 2 ಬಾಳೆಹಣ್ಣು ತಗೊಂಡೋಗ್ತಿರ್ತಾನೆ. ಅದನ್ನ ಸನ್ಯಾಸಿಗೆ ಕೊಡ್ತಾನೆ. ಸನ್ಯಾಸಿ ಅವಾಗ ಹೇಳ್ತಾನೆ, ನೀನ್ ದೇವ್ರಿಗಲ್ವಾ ತಗೊಂಡೋಗ್ತಿದ್ದು ಅಂತ ಕೇಳ್ತಾನೆ. ಅವಾಗ ರೈತ ಹೇಳ್ತಾನೆ, ನಿನಗ್ ಕೊಟ್ರೆ ದೇವ್ರಿಗೆ ಸೇವೆ ಮಾಡ್ತಿದ್ದಂಗೆ ಅಂತ ಹೇಳ್ತಾರೆ. ಆಮೇಲೆ ಸನ್ಯಾಸಿ ವರ ಕೊಟ್ಟು ಶ್ರೀಮಂತನಾಗಿ ಮಾಡ್ತಾನೆ. ಅವಾಗ್ಲೂ ಅವನು ದಾನ ಧರ್ಮ ಎಲ್ಲ ಮಾಡ್ತಾನೆ. ಇದ್ರ ನೀತಿ: ಪ್ರಾಮಾಣಿಕತೆಯಿಂದ ಒಳ್ಳೆಯದೇ ಆಗುತ್ತೆ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ನವನಿ. ಓಕೆ, ಎರಡು ಒಂದು ಚಿಕ್ಕದೊಂದು ನೀತಿ ಇರುವಂತ ಕಥೆ. ತುಂಬಾ ನೀನು ಒಳ್ಳೆ ನೀತಿ ಇರುವಂತ 2 ಕಥೆನೂ ಹೇಳಿದ್ಯಾ. ಪ್ರಾಮಾಣಿಕವಾಗಿ ಒಂದು ಜೀವನ ಅನ್ಬೇಕು, ಆಮೇಲೆ ನಾವು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ಬೇಕು. ಮುಖ್ಯವಾಗಿ 2 ಅಂಶ ಇರುವಂತ ಒಂದು ಕಥೆನ ನೀನು ಹೇಳಿದ್ಯಾ. ನಿನಗೆ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ನಿನಗೆ ಧನ್ಯವಾದಗಳನ್ನ ಸಲ್ಲಿಸ್ತಾನೆ. ಕೃಪೆ ಯಾವಾಗ್ಲೂ ನಿನ್ ಮೇಲಿರ್ಲಿ ಅಂತ ಪ್ರಾರ್ಥಿಸೋಣ. ಓಕೆಮ್ಮ. ಜಯರಾಮ್ ಕೃಷ್ಣ. ಅದಕ್ಕೆ ಮುಂಚೆ ಇವತ್ತು ನಮ್ಮ ಕೃಷ
ಕೃಷಾ ಅವ್ರ ಮನೆಗೆ ನನ್ನನ್ನು ಇನ್ವೈಟ್ ಮಾಡಿ ಇವತ್ತು ಅವ್ರ ಮನೆಯಲ್ಲಿ ಸಂಡೇ ಕ್ಲಾಸು ಅರೇಂಜ್ ಮಾಡಿದ್ದಾಳೆ. ತುಂಬಾ ಅದ್ಭುತವಾಗಿ ಎಲ್ಲ ಅರೇಂಜ್ಮೆಂಟ್ಸ್, ಅವ್ರ ಪೇರೆಂಟ್ಸ್ ಎಲ್ಲ ತುಂಬಾ ಇನ್ವಾಲ್ವ್ ಆಗಿ. ಸೊ ಇಂಥ ಮಕ್ಕಳು ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಕೊಡುಗೆ ಆಗ್ತಾರೆ. ಯಾಕಂದ್ರೆ ಪೇರೆಂಟ್ಸ್ ಅದರ ಹಿಂದೆ ಹೇಗೆ ಅವ್ರನ್ನ ತಯಾರು ಮಾಡ್ತಾರೆ ಅಂದ್ರೆ, ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಮನಸ್ಸು ಬೇಗ ಒಗ್ಗೋದಿಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ನಾವು ಅದನ್ನ ಪ್ರಾಕ್ಟೀಸ್ ಮಾಡೋದು, ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡ್ ಬಂದ್ರು ಕೂಡ ದೊಡ್ಡವರಾದ್ಮೇಲೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸುಮಾರು ಜನ ನಮ್ಮ ಸಾಧು ಸಂತರೆಲ್ಲ ನಾವು ನೋಡಿದಾಗ, ಅಥವಾ ನಮ್ಮ ಆಶ್ರಮದ ಕೆಲವು ಚಿಕ್ಕ ವಯಸ್ಸಿಂದ ಆ ಮಕ್ಕಳು ಬೆಳೆದು ಇವತ್ತು ನಮ್ಮ ಮಕ್ಕಳ ಸಂಘದಲ್ಲೇ ಇವತ್ತು ಆ ದೊಡ್ಡ ದೊಡ್ಡ ಯುವಕರಾಗಿ ಅವರೆಲ್ಲ ಇವತ್ತು ಕೆಲಸ, ಅವರು ಎಲ್ಲಿ ದೊಡ್ಡ ದೊಡ್ಡ ಹೈ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ತಮ್ಮ ತನವನ್ನು ಬಿಟ್ಟಿಲ್ಲ. ಏನು ಮಕ್ಕಳ ಸಂಘದಲ್ಲಿ ಅವ್ರಿಗೆ ಕೊಡುಗೆ ಸಿಕ್ತೋ ಆ ವ್ಯಕ್ತಿತ್ವವನ್ನು ಅವರು ಎಷ್ಟೇ ಯಾವುದೇ ಕಾರಣಕ್ಕೂ ಬಿಡ್ತಾರೆ. ಇದು ನಾವು ಚಿಕ್ಕ ವಯಸ್ಸಿಂದ ಹೀಗೆ ಕಲಿತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಡೇ ಕ್ಲಾಸ್ ಅನ್ನ ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जयराम कृष्णा सर। जयराम कृष्णा सर। जयराम कृष्णा सर। जयराम कृष्ण 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 सर। जयराम कृष्णा सर।